ಇನ್ನು ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿ 50 ವರ್ಷಗಳ ಪೂರೈಸಿರುವಂತಹ ಹಿನ್ನೆಲೆ ಬಿಜೆಪಿ ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ನ ವಿರುದ್ಧ ಈಗ ಹರಿಹಾಯ್ತಾ ಇದೆ. ಪ್ರತಿಭಟನೆ ಕೂಡ ನಡೆಯಿತು. ನಿನ್ನೆ ಒಂದಷ್ಟು ವಿಚಾರಗಳನ್ನ ಕಾಂಗ್ರೆಸ್ನ ವಿರುದ್ಧ ಇಟ್ಕೊಂಡು ಪ್ರತಿಭಟನೆ ನಡೆಸಿದ್ರು ಬಿಜೆಪಿಯ ನಾಯಕರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ 50 ವರ್ಷ ಎಮರ್ಜೆನ್ಸಿ ಏನು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಂಥ ಇಂದಿರಾ ಗಾಂಧಿ. ಸೊ ಆ ಮೂಲಕ ಸಂವಿಧಾನದ ಆಶಯಗಳೇನಿದೆ ಅದೆಲ್ಲವನ್ನು ಕೂಡ ಮುರಿದು ಹಾಕಿತ್ತು ಕಾಂಗ್ರೆಸ್, ಅದೆಲ್ಲವನ್ನು ಕೂಡ ಮೂಲೆಗುಂಪು ಮಾಡಿತ್ತು ಅನ್ನೋದು ಈಗ ಬಿಜೆಪಿ ಮಾಡ್ತಿರುವಂಥ ಆರೋಪ. ಅದಕ್ಕೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು. ಏನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿತ್ತು 400 ಸೀಟ್ ಬಂದರೆ ಅವರು ಸಂವಿಧಾನವನ್ನು ಬದಲಾಯಿಸ್ತಾರೆ, ಅದಕ್ಕೋಸ್ಕರನೇ ಅವರು ಇರೋದು, ಅದೇ ಅವರ ಅಜೆಂಡಾ ಅನ್ನೋದು ಕಾಂಗ್ರೆಸ್ ಮಾಡಿದ್ದಂಥ ಆರೋಪ ಆಗಿತ್ತು. ಅದು ಬಿಜೆಪಿಗೆ ಹೊಡೆತ ಕೂಡ ಕೊಟ್ಟಿತ್ತು. ಆದರೆ ಈಗ ಬಿಜೆಪಿ ಅದೇ ವಿಚಾರವನ್ನು ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಕೆಲಸವನ್ನು ಈಗ ಮಾಡ್ತಿರೋ ಹಾಗಿದೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ಈ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಂತ ಒಂದು ಕಡೆ ಹೇಳಿದರೆ, ಅಥವಾ ಎಮರ್ಜೆನ್ಸಿಯ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಂತ. ಸೊ ಇನ್ನೊಂದು ಕಡೆ ಈಗ ಬಿಜೆಪಿ ನಾಯಕರು ಹೇಳ್ತಿರೋದು, ಇವರು ಭಾಳ ಸಂವಿಧಾನದ ಬಗ್ಗೆ ಮಾತನಾಡ್ತಾರಲ್ಲ, 1975ರಲ್ಲಿ ಏನು ಮಾಡಿದ್ರು ಇವರು, ಅದಕ್ಕೆ ಈಗಲಾದರೂ ಪ್ರಾಯಶ್ಚಿತ್ತ ಆಗಿ ಕ್ಷಮೆ ಕೇಳಲಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ.